ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ 2026 ಇಸ್ವಿಯಲ್ಲಿ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಹಲವಾರು ವಿಚಾರಗಳನ್ನು ಹೇಳಬೇಕಾಗುತ್ತೆ. ಮೇಷರಾಶಿಗೆ ಸಾಡೆ ಸಾತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಸರ್, ಸಾಡೆ ಸಾತಿ ನಡೀತಿದೆಯಾ, ನನಗೇನು ಸಮಸ್ಯೆ ಆಗ್ಬೋದು ಅಂತೇಳಿ. ಇಲ್ಲಿ ಏನಂದರೆ, ಸಾಡೆ ಸಾತಿ ಒಂದೇ ಅಂತಲ್ಲ, ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡೋಣ. ಮೇಷರಾಶಿಯವರಿಗೆ ಅಷ್ಟೊಂದು ಸುಗಮವಾಗಿ ಏನಿರಲಿಲ್ಲ ಈ 2025. ಭಾಳಷ್ಟು ಥರದ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ. ವೈವಾಹಿಕ ಜೀವನದಲ್ಲಾಗಿರ್ಬೋದು, ಮದುವೆ ಫಿಕ್ಸ್ ಆಗದಲ್ಲೇ ಇರ್ಬೋದು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಆದಮೇಲೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ಗಳಾಗಿರ್ಬೋದು, ಸಾಲದ ಬಾಧೆ ಆಗಿರ್ಬೋದು, ಕೆಲಸದಲ್ಲಿ ಕೂಡ ಒಂದು ಸ್ಟೆಬಿಲಿಟಿ ಇಲ್ಲದೆ ತೊಂದರೆನ ಅನುಭವಿಸಿರ್ತಾರೆ. ಎಲ್ಲದಕ್ಕೂ ಸಾಡೆ ಸಾತಿ ಕಾರಣ ಏನಲ್ಲ. ಈಗ ಬಹಳಷ್ಟು ಜನ ಅಸ್ಟ್ರಾಲಜರ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ, ಡೈರೆಕ್ಟಾಗಿ ಸಾಡೆ ಸಾತಿನ ಎದುರಿಸ್ತಾರೆ. ಹಾಗಲ್ಲ, ಅಷ್ಟಕ ವರ್ಗವನ್ನು ನೋಡಬೇಕಾಗುತ್ತೆ. ಈ ಅಷ್ಟಕ ವರ್ಗದಲ್ಲಿ ಬಹಳ ಒಳ್ಳೆ ಪಾಯಿಂಟ್ಸ್ ಇರಬೇಕು. ಅಂಥ ಕಡೆ ಶನಿಗ್ರಹ ಸಂಚಾರ ಮಾಡ್ತಾ ಇದ್ದಾಗ ಅವ್ರಿಗೆ ಯೂಶ್ವಲಾಗಿ ಏನೂ ತೊಂದರೆಗಳಾಗಲ್ಲ. ಹಾಗೆಯೇ ಒಂದು ಇದ್ರ ಬಗ್ಗೆ ರಿಸರ್ಚ್ ಕೂಡ ಆಗಿದೆ. ಇದೊಂದು ಸಾಡೆ ಸಾತಿ ನಡೆಯುವಾಗಲೇ ಬಹಳಷ್ಟು ಜನ ದೊಡ್ಡ ಮಟ್ಟಕ್ಕೆ ಹೋಗಿದ್ದನ್ನು ನೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಯೂಶ್ವಲಾಗಿ ಇದಕ್ಕೆ ಭಯಪಡುವಂಥ ಅಗತ್ಯ ಇಲ್ಲ. ಹಾಗೆಯೇ ಅಂಥ ರೀತಿ ನಿಮಗೆ ಮಾನಸಿಕವಾಗಿ ಪ್ರೆಷರೈಸ್ಡ್ ನೀವು ಆಗ್ತಿದ್ದೀರ ಅಂದಾಗ ನೀವು ಆಂಜನೇಯನ ಧ್ಯಾನ ಮಾಡುವಂಥದ್ದು, ಹನುಮಾನ್ ಚಾಲೀಸವನ್ನು ಹೇಳುವಂಥದ್ದು ಮಾಡ್ಬೋದು. ಸೊ ಇದು ಮೇಷರಾಶಿಯವರಿಗೆ ಪ್ರಥಮವಾಗಿ ಈ ವರ್ಷದಲ್ಲಿ ಅವರು ನೋಡುವಂತಹ ಏನೇನು ಅನುಭವಿಸ್ತಾರೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಗುರುಗ್ರಹ ಒಂದು ವಕ್ರಿಯಾಗಿ 3 ಇರುವಂಥದ್ದು. ಮುಂದಿನ ದಿನಗಳಲ್ಲದು ಕರ್ಕಾಟಕ ರಾಶಿ ಬರುವಂಥದ್ದು ಚತುರ್ಥ ಭಾವ ಸುಖ ಭಾವಕ್ಕೆ ಬರುತ್ತೆ. ನಾನು ಯೂಶ್ವಲಾಗಿ ಫಾಲೋ ಮಾಡುವಂಥದ್ದು ಮಂತ್ರೇಶ್ವರ ರಚಿತವಾದಂತಹ ಫಲದೀಪಿಕಾ ಗ್ರಂಥದ ಆಧಾರವಾಗಿ ಮಾತಾಡ್ತೀನಿ. ಕೆಲವರು ಸುಮ್ಮನೆ ನಂಬರ್ಗಳ ಬಗ್ಗೆ ಮಾತಾಡ್ತಾರೆ, ಜೆಮ್ ಸ್ಟೋನ್ಸ್ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ಆಮೇಲೆ ಕರುಂಗುಲಿ ಮಾಲ, ಏನೇನೋ ಮ್ಯಾಜಿಕಲ್ ರೆಮಿಡಿ ಅಂತ ಯಾವುದೂ ಇರಲ್ಲ. ಏಕೆಂತಂದರೆ ಜ್ಯೋತಿಷ ಅನ್ನುವಂಥದ್ದು ಕರ್ಮದ ಆಧಾರದ ಮೇಲೆ ನಮಗೆ ಬಂದಿರುವಂಥದ್ದು. ಆ ಕರ್ಮದ ಆಧಾರವಾಗಿ ನಮ್ಗೆ ಏನು ನಡಿಬೇಕು ಅಂತಂದರೆ ಅದು ನಡೆಯುತ್ತೆ. ಅದರಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತಂದರೆ ಬಹಳ ಒಂದು ಶ್ರಮ ಪಡಬೇಕಾಗುತ್ತೆ. ಇನ್ನು ಯೂಶ್ವಲಾಗಿ ನೋಡಿ, ನಾವು ಒಂದು ಬಾಡಿದ ವೆಯ್ಟ್ ಕಡಿಮೆ ಮಾಡಬೇಕು ಅಂತಂದರೆ ನಾವು ಎಷ್ಟು ದಿನಗಳ ಕಾಲ ಅದಕ್ಕೆ ಶ್ರಮ ಪಡಬೇಕಾಗತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯ, ನಾವು ಹಣ ಸಂಪಾದನೆ ಮಾಡೋದಾಗಿರ್ಬೋದು, ಪ್ರಾಪರ್ಟಿ ಮಾಡೋದಾಗಿರ್ಬೋದು ಮಾಡಬೇಕು ಅಂದಾಗ ಅದಕ್ಕೋಸ್ಕರ ನಾವು ಫೋಕಸ್ಡ್ ಆಗಿರಬೇಕಾಗುತ್ತೆ. ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ಪರಿಹಾರಗಳು ಒಂದು ದಿನ ಮ್ಯಾಜಿಕಲ್ ರೆಮಿಡಿಯಾಗಿ ಯಾರು ಕೂಡ ಸರಿ ಮಾಡೋಕ್ಕಾಗಲ್ಲ. ಇದನ್ನು ಮಾಮೂಲಿ ಜನರು ತಿಳ್ಕೋಬೇಕು. ಯಾವುದೋ ಯಂತ್ರ, ಯಾವುದೋ ತಾಯತದಿಂದ ಇಡೀ ಜೀವನ ಬದಲಾವಣೆ ಆಗುತ್ತೆ ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡಿ. ಜ್ಯೋತಿಷ್ಯ ಕೆಲಸ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಇಂತಿಂಥ ಘಟನೆಗಳು ಈ ಟೈಮ್ ಪೀರಿಯಡಲ್ಲಿ ನಡೆಯುತ್ತೆ ಅಂತ ಹೇಳುವಂಥದ್ದು. ಸೊ ಈ ವರ್ಷದನ್ನು ನಾವು ಗಮನಿಸಿದಾಗ ಮೇಷರಾಶಿಯವರಿಗೆ ಪ್ರಾಪರ್ಟಿ ಮಾಡುವಂತಹ ಅವಕಾಶಗಳು, ಯೋಗಗಳು 100% ಕ್ರಿಯೇಟ್ ಆಗುತ್ತೆ. ಸೊ ಪ್ರಾಪರ್ಟಿನ ಕ್ರಿಯೇಟ್ ಮಾಡ್ತಾರೆ, ತಗೊಳ್ಳುವಂಥ ಪ್ಲ್ಯಾನ್ಸ್ ಇರುತ್ತೆ, ಅದು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಸಂದರ್ಭ. ಎರಡನೇದಾಗಿ ಪ್ರಾಪರ್ಟಿ ಮಾರೋದಕ್ಕೂ ಕೂಡ ಸಂದರ್ಭ ಅಂತ ಹೇಳ್ಬೋದು. ಅದಾದ ಮೇಲೆ ಕೆಲವು ಕಡೆಯಿಂದ ಪಿತ್ರಾರ್ಜಿತವಾಗಿ ಸಿಗಬೇಕಾಗಿದೆ. ಕೆಲವು ಪ್ರಾಪರ್ಟಿ ಸ್ಟ್ರಕ್ ಆಗಿರುತ್ತೆ, ಏನೇನೋ ಇಶ್ಯೂಸ್ಗಳಿಂದ ಅದು ಬರುವಂಥ ಸಾಧ್ಯತೆಗಳು ಇರುತ್ತೆ. ಇದಾದ ನಂತರದಲ್ಲಿ ನನಗೆ ಅನ್ನಿಸ್ತಾ ಇರುವಂಥದ್ದು, ಶನಿಗ್ರಹ 12ನೇ ಮನೆಯಲ್ಲಿ ಇರುವಂಥದ್ದು ಇದೇನು ಅಂತಂದರೆ, ವಿದೇಶದ ಪ್ರಯಾಣ ಮಾಡುವಂಥ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಕೆಲವರಿಗೆ ಜಾಬ್ ಪರ್ಪಸ್ಗೆ ಹೋಗ್ಬೋದು, ಎಜುಕೇಷನ್ ಪರ್ಪಸ್ಗೆ ಈ ರಾಶಿಯಲ್ಲಿ ಹುಟ್ಟಿದಂಥವ್ರು ಮೇಷರಾಶಿಯಲ್ಲಿ ವಿದೇಶಕ್ಕೆ ಪ್ರಯಾಣವನ್ನು ಖಂಡಿತವಾಗಲೂ ಮಾಡ್ತಾರೆ. ಇದಾದ ನಂತರ ನನಗೆ ಅನಿಸ್ತಿರುವಂಥದ್ದು ಏನಂತಂದರೆ, ಪಾಪಗ್ರಹಗಳಿರುವಂಥದ್ದು. ಕೇತುಗ್ರಹ ನೋಡಿದ್ರೆ ಪಂಚಮ ಭಾವದಲ್ಲಿ ಇರುವಂಥದ್ದು. ಇದು ಕೂಡ ಏನು ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಿರುವಂತಹ ದಂಪತಿಗಳೇ ಅಷ್ಟು ಅನುಕೂಲವಾಗಿಲ್ಲ. ಮಕ್ಕಳಿಂದ ನೋವು, ಟೆನ್ಷನ್, ಕಿರಿಕಿರಿಗಳು ಉಂಟಾಗುತ್ತೆ. ಬಟ್ ಇಲ್ಲಿ ಬಹಳ ಚೆನ್ನಾಗಿ ಅನ್ನಿಸ್ತಿರುವಂಥದ್ದು, 2ನೇ ಮನೆಯ ಬಗ್ಗೆ ಶುಕ್ರಗ್ರಹ ಬಹಳ ಸ್ಪೀಡಾಗಿ ಸಂಚಾರ ಮಾಡುವಂತಹ ಒಂದು ಗ್ರಹ. ಅಲ್ಲಿದ್ದಂತಹ ಕಳತ್ರಕಾರಕನ ಅಂತ ಏನು ಹೇಳ್ತೀವಿ, ಈ ಪ್ಲ್ಯಾನೆಟಿನ ಒಂದು ಇದು ಅವರಿಗೆ ಅದ್ಭುತವನ್ನು, ಹಣಕಾಸಿನ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಒಟ್ಟಲ್ಲಿ ಸಂತೋಷಕರವಾಗಿರುತ್ತೆ ಈ ವರ್ಷ. ಆರೋಗ್ಯದಲ್ಲಿ, ಪ್ರಾಪರ್ಟಿ ವೈಸು, ಕರಿಯರ್ ವೈಸ್ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಅಂತ ಹೇಳ್ಬೋದು. ನಮಸ್ಕಾರ.